ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನ ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟ್ ಅನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನ ಚಾಚು ತಪ್ಪದೆ ಅನುಸರಿಸುವಂತಹದನ್ನು ಮಾಡಿ. ಯಾಕೆಂದ್ರೆ ಹೈಕೋರ್ಟ್ ಸೂಚನೆ ಕೊಟ್ಟಾಗ ಸರ್ಕಾರ ಗೌರವಿಸಬೇಕಾಗುತ್ತೆ. ಹೈಕೋರ್ಟ್ ಬಗ್ಗೆ ನಮಗೆ ಗೌರವ ಇದೆ. ಹೈಕೋರ್ಟ್ನ ಸೂಚನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂಥ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅಧಿಕಾರಿಗಳು ಕೂಡ ತನಿಖೆ ಮಾಡಿ ಹೈಕೋರ್ಟ್ ಕೊಟ್ಟಿರುವ ಸಮಯದ ಒಳಗಡೆ ಅವರಿಗೆ ಸ್ಟೇಟ್ಮೆಂಟ್ ಅನ್ನ ಸಲ್ಲಿಸ್ತಾರೆ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೇನೆ. ಸುಗ್ರೀವಾಜ್ಞೆಗೆ ಯಾಕೆ ವಿಳಂಬ? ಹೊಸ ಕಾನೂನು ಮಾಡಿ ನೋಡಿ, ನಾವು ನಮಗೆ ಕೇಳ್ತಾ ಇದ್ದೀವಿ. ಈ ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ, ಏನು ಅವ್ರು ಬರೀ ಸ್ಟೇಟ್ಮೆಂಟ್ ಕೊಡಕ್ಕೆ ಮಿನಿಸ್ಟರ್ ಆಗಿ RBI ಯಾರ ಕಡೆಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರು ಆಕ್ಟಿವ್ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟರೆ, ಇವತ್ತು ಮೈಕ್ರೋ ಫೈನಾನ್ಸ್ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಟ್ಯಾಕ್ಸ್ ಕಟ್ಟಬೇಕು, ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ UP, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ರೆ, ದುಡಿದು ತೆರಿಗೆ ಕಟ್ಟಿದಂತ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ. ಇವತ್ತು ಕರ್ನಾಟಕದ ಜನ ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಿನ್ನೆ ಹೇಳು, ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾ ಇನ್ನೂ ನೋಡಬೇಕಾಗುತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥದ್ದು, ಕರ್ನಾಟಕಕ್ಕೆ ನ್ಯಾಯ ಸಿಗತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚಂಬು ನಮ್ಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂತಹ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಬಹಳ ಮಹತ್ವವಾದಂತ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ ಒಂದು ಕರಾಳ ಅಧ್ಯಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.